ಗೀತಾ ಮಹಾತ್ಮೆ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯಥ. ಯಜ್ಞದ ಮೂಲಕ ನೀವು ದೇವತೆಗಳನ್ನು ತೃಪ್ತಿಪಡಿಸಿ, ಆಗ ಅವರೂ ನಿಮ್ಮನ್ನು ಪೋಷಿಸುತ್ತಾರೆ. ಹೀಗೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಪೋಷಿಸುತ್ತಾ ಉತ್ಕೃಷ್ಟವಾದ ಶ್ರೇಯಸ್ಸನ್ನು ಪಡೆಯಿರಿ ಎಂಬುದು ಈ ಮೇಲಿನ ಶ್ಲೋಕದ ತಾತ್ಪರ್ಯ. ಇಲ್ಲಿ ಭಗವಂತ ಹೇಳಿದ ಯಜ್ಞದ ಉದ್ದೇಶ ಏನೆಂದರೆ, ಯಾವುದೇ ಕರ್ಮ ಮಾಡಿದರೂ ಅದರ ಫಲವನ್ನು ಅಪೇಕ್ಷಿಸದೆ ಭಗವದ್ಭರ್ಪಣ ಮನೋಭಾವ ಬೆಳೆಸಿಕೊಳ್ಳುವುದು. ಇಂದ್ರಿಯಕ್ಕಿಂತ ಬುದ್ಧಿ ಉತ್ತಮ, ಆದರೆ ಅದಕ್ಕಿಂತಲೂ ಉತ್ಕೃಷ್ಟವಾದುದು ಶರೀರದಲ್ಲಿ ನೆಲೆಸಿರುವ ಆತ್ಮ ಎಂದು ತಿಳಿಯಬೇಕು. ಇಂದ್ರಿಯಗಳ ಪ್ರೇರಣೆಯಿಂದ ಉಂಟಾಗುವ ವಾಸನೆಗಳನ್ನು ಮನಸ್ಸಿನ ಮೂಲಕ ಜಯಿಸಿ ಬುದ್ಧಿಯನ್ನು ಶುಚಿಯಾಗಿಸಿ ತನ್ಮೂಲಕ ಆತ್ಮತತ್ವವನ್ನು ಪಡೆದುಕೊಂಡು ಶಾಶ್ವತ ಸುಖವನ್ನು ಗಳಿಸಬಹುದು. ನಾವು ಶುದ್ಧ ಮನಸ್ಸಿನಿಂದ ಯಜ್ಞವನ್ನು ಮಾಡಿ ನಮಗೆ ಇಷ್ಟವಾದುದನ್ನು ಪಡೆಯಬಹುದು. ಸಮಾಜದಲ್ಲಿ ಎಲ್ಲರ ಜೊತೆಗೂಡಿ ಜೀವಿಸುವ ನಾವು ಪರಸ್ಪರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಗೌರವಿಸಬೇಕು. ತೆಗೆಯುವ ಕೊಡುವ ವಿಚಾರದಲ್ಲಿ ಕರ್ಮದ ವಾಸನೆ ಇರಬಾರದು. ಇತರರಿಗೆ ತನ್ನಿಂದಾದ ಸಹಾಯ ಮಾಡಿದಾಗ, ಅದರಿಂದ ಅವರ ಅಗತ್ಯ ಪೂರೈಸಿದಾಗ ನಮಗೆ ಸಿಗುವ ಆತ್ಮತೃಪ್ತಿ ಅಪಾರವಾದುದು. ನಾವು ಸಂಪಾದಿಸುವುದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟು ಉಳಿದುದನ್ನು ಸತ್ಪಾತ್ರರಿಗೆ ದಾನ ಮಾಡಬೇಕು. ಭಗವಂತ ಕೊಟ್ಟ ಈ ಭೋಗ ಭಾಗ್ಯಗಳನ್ನು ಭಗವಂತನಿಗೆ ಮೊದಲು ಅರ್ಪಿಸಿ ಅದರ ಶೇಷ ಭಾಗವನ್ನು ಮಾತ್ರವೇ ನಾವು ಉಣಬೇಕು. ಹಾಗೆ ಮಾಡಿದಾಗ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು ನಮ್ಮನ್ನು ಮೆಚ್ಚಿ ಸನ್ಮಂಗಳವನ್ನುಂಟು ಮಾಡುವರು. ಪ್ರಕೃತಿಯ ನಿಯಮವೂ ಪರಸ್ಪರ ಭಾವಯಂತಹ ಆಗಿದೆ. ಮಾನವನ ದುರಾಸೆ ಹೆಚ್ಚಾದಾಗ ಅವನು ಪರಿಸರ ನಾಶ ಮಾಡಿ ಪ್ರಕೃತಿ ಮಾತೆಯ ವಿಕೋಪಕ್ಕೆ ಒಳಗಾಗುತ್ತಾನೆ. ಅವಳು ತನ್ನ ಕೋಪವನ್ನು ಉಕ್ಕೇರಿದ ನೀರು, ಪ್ರವಾಹ, ದಾವಾನಲ, ಅತಿವೃಷ್ಟಿ, ಅನಾವೃಷ್ಟಿ ಇತ್ಯಾದಿಗಳಿಂದ ಪ್ರಕಟಿಸುತ್ತಾಳೆ. ನಿಸರ್ಗ ದೇವಿಯ ಮಡಿಲನ್ನು ತಂಪಾಗಿರಿಸಿದರೆ ಆಕೆಯೂ ನಮ್ಮನ್ನು ಮಳೆ, ಬೆಳೆ, ಫಲಗಳಿಂದ ಸಂತೋಷಪಡಿಸುತ್ತಾಳೆ. ಆದುದರಿಂದ ಪರಸ್ಪರ ಸಹಕರಿಸಿ ಜೀವಿಸಿದ ಬದುಕು ಸುಖ, ಶಾಂತಿ, ನೆಮ್ಮದಿಯ ತಾಣವಾಗುತ್ತದೆ. ಇದನ್ನೇ ಭಗವಂತ ಪರಸ್ಪರ ಭಾವಯಂತಹ ಎಂದು ಹೇಳಿರುವುದು. ಹರಿ ಓಂ.